ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಿಸರದ ಘರ್ಷಣೆ ಮತ್ತು ಮಾನವ ಈ ಸಂಘರ್ಷ ಅನೇಕ ವರ್ಷಗಳಿಂದ ನಡೀತಾ ಇದೆ. ಹನೂರಿನ ಪ್ರಕರಣ ಏನನ್ಸುತ್ತೆ ನಿಮಗೆ? ಸತ್ಯ ಭಾಳಷ್ಟು ನಿಗೂಢವಾಗಿದೆ ವಿಚಾರ ಆ್ಯಕ್ಚುಲಿ. ಓಕೆ, ಯಾಕಂದರೆ ಈ ಕಡೆ ಒಂದು ಅರಣ್ಯ ಇಲಾಖೆಯವರು ಮಾಡಿರೋದು ಸರಿನಾ ಅಥವಾ ಅವರು ರೈತರ ಅಥವಾ ಅವರು ಬೇಟೆಗಾರರ ಅನ್ನೋದು ಇನ್ನೂ ಕ್ಲಿಯರಿಟಿನೇ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಹುಡುಕ್ತಾ ಹೋದರೆ ಸಾಮಾನ್ಯವಾಗಿ ಸರ್ವೇಸಾಮಾನ್ಯಕ್ಕೆ ಅರ್ಥ ಆಗೋದು, ಒಬ್ಬ ಪರಿಸರ ಪ್ರೇಮಿಗಳಿಗೆ ಅರ್ಥ ಆಗೋಂಥದ್ದು ವಿಚಾರ ಇಷ್ಟೇ. ಅರಣ್ಯ ಇಲಾಖೆಯವರು ಸುಮ್ಮನೆ ಯಾರನ್ನೂ ಶೂಟ್ ಮಾಡೋದಿಲ್ಲ. ಓಕೆ, ಕಾನೂನು ಏನು ಹೇಳುತ್ತೆ ಸರ್, ನಾವೊಂದು ಬೆಂಕಿ ಪಟ್ಟಣ ಸಹ ಇಟ್ಕೋಬಾರ ಜೊತೆ ಬೆಂಕಿ ಕಡ್ಡಿ ಕೂಡ ನಮ್ಮ ಜೋಬಲ್ಲಿ ಇದ್ರೂ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅಥವಾ ಇಲ್ಲಿಗಲ್ ಅಂತ ಹೇಳ್ತದೆ ವೈಲ್ಡ್ ಲೈಫ್ ಅರಣ್ಯದಲ್ಲಿ. ಎಸ್, ಅರಣ್ಯ ಕಾಯ್ದೆಗಳು ವನ್ಯಜೀವಿ ಕಾಯ್ದೆಗಳು ಹೇಳೋಂಥದ್ದು ನಮ್ಮ ಹತ್ರ ಯಾವುದೇ ಹತ್ರ ಒಂದು ಅಸ್ತ್ರಗಳು ಯಾವುದೋ ಬಳಸಂಗಿಲ್ಲ. ಇಟ್ಕೊಂಡು ಕಾಡೋಣ ಹೋಗೋದೇ ಅಪರಾಧ. ಅರಣ್ಯ ಪ್ರದೇಶಕ್ಕೆ ಹೋಗುವಂತ ಸಮಯದಲ್ಲಿ ಎಲ್ಲಾ ವಸ್ತುಗಳು ನಿಷಿದ್ಧ ಅಂತ. ಎಲ್ಲ ನಿಷಿದ್ಧ, ಅಲ್ಲಿ ಹೋಗ್ಲೇಬಾರ್ದು. ಫಸ್ಟ್ ಆಫ್ ಆಲ್ ನಾವು ಹೋಗ್ಲೇಬಾರ್ದು. ಅದ್ರ ಜೊತೆಗೆ ಬೆಂಕಿ ಪಟ್ಟಣ ಸಿಕ್ಕಿದ್ರು ಅದನ್ನಲ್ಲಿ ನಾವು ಕೇಸ್ ಮಾಡೋಂಥದ್ದು ಇದೆ ವೈಲ್ಡ್ ಲೈಫಲ್ಲಿ. ಇಲ್ಲಿ ಇಷ್ಟೆಲ್ಲ ಅರಣ್ಯ ಇಲಾಖೆಯವರು ಹೇಳೋಂಥದ್ದು, ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಸಿಕ್ಕಿದೆ, ಅವರಿಷ್ಟು ಮಾಂಸಗಳನ್ನು ಬೇಟೆ ಆಡಿದ್ದಾರೆ, ಪ್ರಾಣಿಗಳನ್ನು ಕೊಂದಿದ್ದಾರೆ, ಮತ್ತು 4 ಗಂಟೆಯಿಂದ 5 ಗಂಟೆ ಬೆಳಗಿನ ಜಾವ ದನ ಮೇಯ್ಸಕ್ಕೆ ಬಂದರು ಅಂತ ಹೇಳಿ ಕೇಳ್ತಾರೆ. ದನ ಮೇಯ್ಸಕ್ಕಂತಲ್ಲ, 14ನೇ ತಾರೀಕಿಗೆ ಅವರ ಮನೆಯ ಆಕಳಗಳೇನೋ ವಾಪಸ್ ಬಂದಿರಲಿಲ್ಲ, ಹೀಗಾಗಿ ಹುಡ್ಕಕ್ಕೆ ಹೋದ್ವಿ ಅಂತ ಒಬ್ರು ಹೇಳ್ತಾರೆ ಸರ್. ಹುಡ್ಕಕ್ಕೆ ಹೋದ್ರಿ ಅಂತ ಒಬ್ರು ಹೇಳ್ತಾರೆ. ಜೋಳ ತಗೋಬರಕ್ಕೆ ಹೋದ್ರು ಅಂತ ಒಬ್ರು ಹೇಳ್ತಾರೆ. ಮತ್ತೆ ಒಬ್ಬೊಬ್ರು ಒಂದೊಂದು ಕಥೆಗಳು ಹೇಳ್ತಾ ಇದಾರೆ. ಮತ್ತೆ ಎಲ್ಲಿ ಕ್ಲಿಯರಿಟಿ ಸಿಗ್ತಾ ಇಲ್ಲ. ಈಗ ಎರಡು ಕಡೆನೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎರಡು ಕಡೆ ಯಾವ ಸತ್ಯ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾವು ಇಲಾಖೆಯ ವಿರುದ್ಧನೂ ಮಾತಾಡ್ತಾ ಇಲ್ಲ, ಪರನೂ ಮಾತಾಡ್ತಾ ಇಲ್ಲ. ಸತ್ಯ ಬೇಕಾಗಿರೋದು, ವಿಚಾರದಲ್ಲಿ ಸತ್ಯ ಬೇಕು. ಈಗ ಅರಣ್ಯ ಸಂರಕ್ಷಣೆ ಮಾಡೋದು ಎಷ್ಟು ಇಂಪಾರ್ಟೆಂಟು, ವನ್ಯಜೀವಿಗಳ ಸಂರಕ್ಷಣೆ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಅಲ್ಲಿ ಗ್ರಾಮಸ್ಥರು ರಕ್ಷಣೆ ಮಾಡೋದು ಇಂಪಾರ್ಟೆಂಟು, ಅದೇ ರೀತಿ ಅಧಿಕಾರಿಗಳು ಇಂಪಾರ್ಟೆಂಟ್. ಎಲ್ಲರದ್ದು ಜೀವನೇ, ಹೌದು, ಎಲ್ರಿಗೂ ಜೀವನೇ. ಆದರೆ ಈಗ ಇಲ್ಲಿ ಸತ್ತಿರ್ತಕ್ಕಂಥ 3 ಜನಗಳು ಸತ್ತಿರ್ತಕ್ಕಂಥದ್ದು ನೇರವಾಗಿ ಅರಣ್ಯ ಇಲಾಖೆ ಅವ್ರದ್ದೇ ಕಾರಣ ಅಂತ ಹೇಳ್ತಿದಾರಲ್ಲ, ಇದನ್ನು ಸಮರ್ಥಿಸ್ಕೊಳ್ಳೋದು ಕಷ್ಟ ಸ್ವಲ್ಪ. ಯಾಕೆ? ಇಲಾಖೆಯವರು ಭಾಳ ನಿಷ್ಠೆಯಾಗಿ ಇರ್ತಕ್ಕಂಥವ್ರು ಇದ್ದಾರೆ. ವೀರಪ್ಪನಿಗೆ ಸಪೋರ್ಟ್ ಮಾಡಿದಂಥವ್ರು ಇಲಾಖೆಯವರು ಕೂಡ ಇದ್ದರು. ಹೌದು, ಭಾಳಷ್ಟು ಜನ ನಿಷ್ಠವಾಗಿ ಪ್ರಾಮಾಣಿಕವಾಗಿ ರಾಜ್ಕುಮಾರ್ ಥರ, ಗಂಧದ ಗುಡಿಯಲ್ಲಿ ಅಣ್ಣವ್ರ ಥರ ಅವ್ರನ್ನ ಅನುಯಾಯಿಗಳಾಗಿ ಬದುಕಿದಂಥ ನಿಷ್ಠಾ ಅಧಿಕಾರಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಇಲ್ಲಿ ತನಿಖೆ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್. ಏನು ಗೊತ್ತಿಲ್ಲ, ಏನೋ ಮಾತಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ. ಯಾಕಂದರೆ 3 ಜನ ಬಲಿಯಾಗಿದ್ದಾರೆ. ಈ ವಿಚಾರಕ್ಕೆ ಆ ಕಡೆ ಪಕ್ಕದ ಸರ್ಕಾರದವ್ರು ಕೂಡ ಈಗ ಬಾಯಿ ಬಡ್ಕೊತಾ ಇದ್ದಾರೆ. ವಿಜಯ್ ಅವರು ಮಾತಾಡಿದ್ದಾರೆ, ವಿಜಯ್ ಅವರು ಹೇಳ್ತಿದ್ದಾರೆ. ಮತ್ತು ಅಲ್ಲಿನ ಗ್ರಾಮಸ್ಥರು ಎದ್ದಿದ್ದಾರೆ, ಮತ್ತು ಅವ್ರು ರೈತರು ಅಂತ ಹೇಳ್ತಿದ್ದಾರೆ. ಸರ್, ಒಂದು ನಾನು ಸಿಂಪಲ್ ಆಗಿ ಕೇಳೋದು, ರೈತರು ದನ ಮೇಯಿಸೋರು ನಾವೆಲ್ಲ ರೈತರೇ. ಒಂದು ಕಾಲ ನಮ್ಮ ತಂದೆಯವರೆಲ್ಲ ರೈತರು, ನಾವು ಪರಿಸರವಾದಿಗಳು. ನಮ್ಮ ತಂದೆಯವರೆಲ್ಲ ಮಾಡ್ಬೇಕಾದ್ರೆ ನಾವು ಕೂಡ ಚಿಕ್ಕ ಹುಡುಗರು ನಾವು ದನ ಮೇಯ್ಸಕ್ಕೆ ಹೋಗ್ಬೇಕಾದ್ರೆ ನೋಡಿದ್ದೀವಿ. ನಮ್ಮ ಕೈಗಳಲ್ಲಿ ಏನಿರುತ್ತೆ ದನ ಮೇಯ್ಸಕ್ಕೆ, ಏನಿರ್ತವೆ ದನ ಮೇಯ್ಸಕ್ಕೆ? ಇರುತ್ತೆ, ಕಟ್ಟಿಗೆ ಇರ್ತದೆ ಅಷ್ಟೇ. ಎಲ್ಲ ಒಂದು ಟವಲ್ಗೆ ಹಾಕೊಂಡು ಹೋಯ್ತು ತಲೆ ಕಟ್ಟಿ ಕೇಳಕ್ಕೆ, ವಾಟರ್ ಬಾಟ್ಲ್ ಹಾಕೊಂಡು ನೀರಾಗಿ ಹಚ್ಕೊಂಡು. ವಾಟರ್ ಬಾಟ್ಲ್ ಅಂತ ಇಲ್ಲ, ಆಗಿನ ವಾಟರ್ ಬಾಟ್ಲೇ ಇಲ್ಲ ಬಿಡಿ, ಪ್ಲಾಸ್ಟಿಕ್ ಎಲ್ಲ. ಈಗ ಸುಮ್ಮನೆ ಒಂದು ಚೊಂಬಾಗೆ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಬಿಟ್ರೆ ನಾವು ದನ ಮೇಯ್ಸಕ್ಕೆ ಇನ್ನೇನು ತಗೊಳಕ್ಕೆ ಅವಶ್ಯಕತೆ ಇಲ್ಲ, ಏನು ತಗೊಳಲ್ಲ. ಅದು ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋಗಿ ಹುಡ್ಕೊಂಥದ್ದು, ಕಾಡಲ್ಲಿ ಹೋಗ್ಲೇಬಾರ್ದು ಅಂತ ನಿಷೇಧಾಜ್ಞೆ ಇರುತ್ತೆ. ಮತ್ತು ಅಲ್ಲಿ ಜನ ಸುತ್ತಮುತ್ತ ಸರ್, ಅರಣ್ಯ ಇಲಾಖೆಯವರು ಆಲ್ರೆಡಿ ಅವ್ರಿಗೆ ಒಂದು ಗೈಡ್ ಮಾಡಿರ್ತಾರೆ. ನೀವು ನಮ್ಮ ಜೊತೆಯಲ್ಲಿ ಈಕೋ ಫ್ರೆಂಡ್ಲಿ ಆಗಿ, ಮತ್ತು ನೀವು ಕಾಡಿನ ಸ್ನೇಹಜೀವಿಗಳಾಗಿ ಯಾವ ರೀತಿ ಕಾಡಿಗೆ ಹೊಂದ್ಕೋಬೇಕು, ಯಾವ ರೀತಿ ಪ್ರಾಣಿಗಳ ವಿಚಾರವಾಗಿ ಇರಬೇಕು ಅಂತೆಲ್ಲ ಆಲ್ರೆಡಿ ಇವ್ರಿಗೆ ವಿಚಾರ ಗೊತ್ತಿರುತ್ತೆ. ಈಗ ಬಫರ್ ಝೋನ್ ಅಂತ ಇರುತ್ತೆ, ರಿಸರ್ವ್ಡ್ ಫಾರೆಸ್ಟ್ ಇರುತ್ತೆ. ಇದರೊಳಗಡೆ ಹೋದ್ರೆ ಏನು ಸಮಸ್ಯೆ ಆಗುತ್ತೆ ಎಲ್ಲರೂ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲ ಗೊತ್ತಿದ್ರು ಕೂಡ, ಎಲ್ಲ ಅರ್ಥಗಿದ್ರು ಕೂಡ, ಇತ್ತೀಚೆಗೆ ಅದೇ ಭಾಗದಲ್ಲೇ ಹುಲಿಗಳು ಕೂಡ ಸತ್ತೋದು, ವಿಷವನ್ನ ಇಟ್ಟು ಸಾಯಿಸೋ ಹುಲಿಗಳಿಗೆ ಹುಲಿ ಮರಿಗಳೆಲ್ಲ ಸತ್ತೋದು. ಈ ವಿಚಾರವಾಗಿ ಕೂಡ ತನಿಖೆ ಮಾಡಿದಾಗ ಇತ್ತೀಚೆಗೆ ಇದೇ ವಿಚಾರದಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದ ಆ ಹುಲಿ ವಿಚಾರಕ್ಕೆ. ಅವನು ಕೂಡ ಈ ಹೋರಾಟದಲ್ಲಿ ಕಾಣಿಸ್ಕೊಂಡ. ಓಕೆ, ಅವನು ಈ ಹೋರಾಟದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಈಗ ರೈತರ ಮಧ್ಯೆ ಸೇರ್ಕೊಂಡು ಹೋರಾಟದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಸೊ ಅಲ್ಲಿ ಆದರೆ ಏನಿದು ಅಂತ ಒಂದ್ಸಲ ಅನುಮಾನ ಉಂಟಾಗುತ್ತೆ. ಹಾಗಾಗಿ ಸೂಕ್ತವಾಗಿ ತನಿಖೆ ಆಗಬೇಕು. ಸುಮ್ಮನೆ ಗೊತ್ತಿಲ್ದಿರ ಸಚಿವರು ಕೂಡ, ಅರಣ್ಯ ಸಚಿವರು ಅಷ್ಟೇ ಕೂಡ, ಇಷ್ಟು ಮಾಂಸ ಇತ್ತಂತೆ ಅಂತೆ ಕಂತೆಗಳಲ್ಲ ಬೇಡ, ರಿಯಲಿಸ್ಟಿಕ್ ಆಗಿ ಏನಿತ್ತು ಅಂತ ಅವರು ಕರೆಕ್ಟಾಗಿ ಹೇಳಬೇಕು.